ಹಾಯ್ ಎಲ್ಲೋ ಫ್ರೆಂಡ್ಸ್, ನನ್ನ ಹೆಸರು ಆನಂದ್ ಅಂತ. ಸೊ ನಾನು ಸೆಕೆಂಡ್ರಿ ಡಿಮ್ಯಾಟ್ ಅಕೌಂಟಲ್ಲಿ ನಂದು ಮೈನ್ ಡಿಮ್ಯಾಟ್ ಅಕೌಂಟು ಫೈರ್ಸಲ್ಲಿದೆ. ಇದು ಸೆಕೆಂಡ್ರಿ ಡಿಮ್ಯಾಟ್ ಅಕೌಂಟು ಝೀರೋದ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಸ್ವಿಂಗ್ ಟ್ರೇಡ್ ಮಾಡ್ತಾ ಇರ್ತೀನಿ. ನೋಡಿ, ಲಾಸ್ಟ್ 10 ಮಂತ್ಸ್ ಆಗೋ ಒಂದು ಡಾಟಾಮೆಟಿಕ್ಸ್ ಎಂಟ್ರಿ ತೊಗೊತಾ ಇದ್ದೀನಿ ಅಂತ ವಿಡಿಯೋ ಮಾಡಿದ್ದೆ. ಇದು ನೋಡಿ, ಇಲ್ಲಿ ಕಾಣಿಸ್ತಿದೆ 10 ಮಂತ್ಸ್ ಆಗೋ ಒಂದು 33 ಜನ ನೋಡಿದ್ದಾರೆ. ಸೊ ನಾನು ಅದರಲ್ಲಿ ಎಂಟ್ರಿ ತೊಗೊಂಡು ಲಾಜಿಕ್ ಎಲ್ಲ ಎಕ್ಸಿಟ್ ಆಗಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಎಂಟ್ರಿ ಯಾವ ಥರ ಏನಕ್ಕೆ ತೊಗೊಂಡೆ ಅಂತ. ಸೊ ಇವಾಗ ಸ್ಟಾಕ್ ಅನಾಲಿಸಿಸ್ಗೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಷ್ಟೇ, ಫಂಡಮೆಂಟಲ್ ಏನೂ ಅನಾಲಿಸಿಸ್ ಇಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ನೋಡಿ ಅದ್ರ ಪ್ರಕಾರ ಯಾವ ಥರ ಎಂಟ್ರಿ ತೊಗೊಂಡೆ ಅಂತ ಹೇಳ್ತೀನಿ. 10 ಮಂತ್ಸ್ ಆಗೋ ಯಾವ ಥರ ಇತ್ತು ಸ್ಟಾಕ್ ಅಂತ ನೋಡೋಣ. ಇದು ಡಾಟಾಮೆಟಿಕ್ಸ್ ಚಾರ್ಟ್ ಇದು. ಸೊ ಇವಾಗ ಏನು ನೋಡ್ತಾ ಇದ್ದಾರೆ, ಇದು ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಇದನ್ನು ವೀಕ್ಲಿ ಟೈಮ್ ಫ್ರೇಮ್ ಹಾಕ್ತೀನಿ ನೋಡಿ. ಇಲ್ಲಿ 1 ವೀಕ್ ಅಂತ ಇದೆಯಲ್ಲ, ಸೊ ಒಂದೊಂದು ಕ್ಯಾಂಡಲು 1 ವೀಕ್ನ ಆ ವೀಕಲ್ಲಿ ಏನೇನಾಗಿದೆ ಅಂತ ತೋರಿಸುತ್ತೆ. ಲಾಸ್ಟ್ 10 ಮಂತ್ಸ್ ಆಗೋ ಅಂದರೆ ಮಂತ್ಲಿ ಕ್ಯಾಂಡಲ್ ಇಕ್ತೀನಿ. 10 ಮಂತ್ಸ್ ಆಗೋ ಅಂದರೆ ನಾವು ಎಂಟ್ರಿ ಗೊತ್ತಾಗುತ್ತೆ ಇಲ್ಲಿ ಅಂತ. 8 ಕ್ಯಾಂಡಲ್, ಇದು 1 2 3 4 5 6 7 8 9 10 ಈ ಕ್ಯಾಂಡಲ್ ಇದೆ ನೋಡಿ. ಅಕ್ಟೋಬರ್ ಮಂತ್ ಇಲ್ಲೇನು ಕಾಣಿಸ್ತಿದೆ ಅಲ್ಲಿ ಎಂಟ್ರಿ ತೊಗೊಂಡಿರೋದು ನಾವು. ಅಕ್ಟೋಬರ್ ಮಂತಲ್ಲಿ ಒಂದೇ ಒಂದು ಸ್ಟಾಕ್ ಇಸ್ಕೊಂಡಿದ್ದೀನಿ ನಾನು. ಸೊ ಇವಾಗ ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಸೊ ಇದ್ರ ಯಾವ ಟೆಕ್ನಿಕಲ್ ಅನಾಲಿಸಿಸಿಂದ ನಾನು ಎಂಟ್ರಿ ತೊಗೊಂಡೆ ಅಂತ ಹೇಳೋದಾದರೆ ನೋಡಿ, ಇದು ಪ್ರೀವಿಯಸ್ ಆಗಿ ಇಲ್ಲೊಂದು ಪ್ಯಾಟ್ರನ್ ಕಾಣಿಸ್ತಿದೆ. ಸೊ ಇದು ರೆಸಿಸ್ಟೆನ್ಸು, ಇದು ಸಪೋರ್ಟು. ಸೊ ಈ ಪ್ಯಾಟ್ರನ್ ಬ್ರೇಕೌಟು ಇಲ್ಲಾಗಿದೆ, ಇಲ್ಲಿ ಬ್ರೇಕೌಟ್ ಆಗಿದೆ, ಬಟ್ ನಾನು ಇಲ್ಲಿ ಎಂಟ್ರಿ ತೊಗೊಂಡಿಲ್ಲ. ನೆಕ್ಸ್ಟ್ ಸೇಮ್ ಅದೇ ಥರ ಪ್ಯಾಟ್ರನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ. ಸೊ ಇಲ್ಲಿ ಬ್ರೇಕೌಟ್ ಆಗಿ ಸ್ವಲ್ಪ ಇಲ್ಲಿಂದ ಮೂಮೆಂಟ್ ಕೊಟ್ಟಿದೆ, ಇಲ್ಲಿಂದ ಅಗೇನ್ ನೋಡಿ ಇದೊಂದು ಪ್ಯಾಟ್ರನ್ನು. ಸೊ ಇದರೊಡನೆ ಟ್ರೇಡ್ ಆಗ್ತಿದೆ. ಅಕ್ಟೋಬರಲ್ಲಿ ನೋಡಿ, ಇದು ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಇಲ್ಲ, ಇಲ್ಲೆಲ್ಲಾದರೂ ಎಂಟ್ರಿ ತೊಗೊಂಡಿರ್ತೀನಿ. ನಿಯರ್ಲಿ ಈ ಫಾಲಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ ನಾನು. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 10 ಮಂತ್ಸ್ ಆಗೋ ಅಕ್ಟೋಬರ್ ಮಂತಲ್ಲ, ನವಂಬರ್ ಅಕ್ಟೋಬರ್, ಇದು ಇಲ್ಲಿ ನಿಯರ್ಲಿ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಫಾರ್ಮ್ ಆಗಿದೆ. ಅಗೇನ್ ಇಲ್ಲಿ ಸಪೋರ್ಟ್, ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಮತ್ತು ಇಲ್ಲಿ ಫಾಲ್ ಆಗಬೇಕಾದ್ರೆ ಇಲ್ಲಿ ಸಪೋರ್ಟ್ ತೊಗೊಬೋದು ಅಂತ ಈ ಫಾಲಲ್ಲಿ ನಾನು ಒಂದು ಸ್ಟಾಕ್ ಇಸ್ಕೊಂಡಿರ್ತೀನಿ. ಸೊ ನಾನು ಸ್ಟಾಪ್ ಲಾಸ್ ಎಲ್ಲಿದೆ ಅಂದರೆ ಈ ಪ್ರೀವಿಯಸ್ ಏನಿದೆ ಇದ್ರ ಲೋ ಇರುತ್ತೆ, ಬಟ್ ಅಲ್ಲಿಂದ ಅಲ್ಲಿವರೆಗೂ ಹೋಗಿಲ್ಲ. ಇಲ್ಲಿ ಅಗೇನ್ ಫಾಲ್, ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ರೈಸ್ ಆಯಿತು. ಬಟ್ ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ, ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದೆ, ಇಲ್ಲೂ ಕೂಡ ಅಗೇನ್ ರಿಜೆಕ್ಷನ್ ಫೇಸ್ ಮಾಡಿದೆ. ಇಲ್ಲೇ ಸ್ಟ್ರಗಲ್, 10 ಮಂತ್ಸ್ ಸ್ಟ್ರಗಲ್ ಆಗಿ ಫೈನಲಿ ಇಲ್ಲಿ ಬ್ರೇಕೌಟ್ ನೋಡಿ. ಹೆಂಗೆ ಬಂದಿದೆ ಮೂಮೆಂಟ್. 1 ಮಂತಿಂದ ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ. ಇವಾಗ ಇದು ಅಗೇನ್ ಇದೇ ಥರ ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿಂದ ಬಂದು ಮತ್ತು ಹಿಂಗೆ ಎಲ್ಲಾದರೂ ಬ್ರೇಕೌಟ್ ತೊಗೊಳುತ್ತೆ. ಹಾಗೆ ಇದಕ್ಕೆ ನಾನು ಇವಾಗ ಎಕ್ಸಿಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಸೋಮವಾರ ಅಲ್ಲ, ನಾನು ಈಗ ಇದು ಕ್ಯಾಂಡಲು ಇವಾಗ ಗ್ರೀನ್ ಇದೆ, ಫ್ರೈಡೇ ಎಕ್ಸಿಟ್ ಆಗ್ತೀನಿ. ಫ್ರೈಡೇ ಅಷ್ಟೊತ್ತಿಗೆ ಇದು ರೆಡ್ ಆಗಲಿ ಗ್ರೀನ್ ಆಗಲಿ ನಾನು ಈ ಕ್ಯಾಂಡಲಲ್ಲೇ ಎಕ್ಸಿಟ್ ಆಗ್ತಾಯಿದ್ದೀನಿ ಫ್ರೈಡೇ. ಇವಾಗ ಪ್ರೆಸೆಂಟ್ ಈ ಸ್ಟಾಕಿಂದ ನನಗೆ ಎಷ್ಟು ಪರ್ಸೆಂಟೇಜ್, ಆ್ಯಕ್ಚುಲಿ ನಾನು ತೊಗೊಂಡಿರೋದು ಒಂದೇ ಒಂದು ಸ್ಟಾಕ್ ಅಷ್ಟೇ. ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಜಸ್ಟ್ ನಾನು ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಒಂದೇ ಒಂದು ಸ್ಟಾಕ್ ಇಸ್ಕೊಂಡಿದ್ದೀನಿ. ಇದರಲ್ಲಿ 10 ಮಂತ್ಸಲ್ಲಿ ನನಗೆ ಎಷ್ಟು ರಿಟರ್ನ್ಸ್ ಜನ್ರೇಟ್ ಮಾಡಿದೆ ಅಂತ ತೋರಿಸೋದಾದರೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಡಾಟಾಮ್ಯಾಟಿಕ್ಸು. ಸೊ ಇದು ಜನ್ರೇಟ್ ಮಾಡಿರೋದು, ನಾನು ಬೈ ಮಾಡಿರೋದು 687 ರುಪೀಸ್ಗೆ ಬೈ ಮಾಡಿದ್ದೀನಿ. ಇವಾಗ ಪ್ರೆಸೆಂಟ್ ಪ್ರೈಸು 915. ನನಗೆ ಇದರಲ್ಲಿ 227 ರೂಪಾಯಿ ಪ್ರಾಫಿಟ್ ಬಂದಿದೆ. ಅದು ಪರ್ಸೆಂಟೇಜಲ್ಲಿ ನೋಡೋದಾದರೆ 33% ನನಗೆ ಪ್ರಾಫಿಟ್ ಬಂದಿದೆ 10 ಮಂತ್ಸಲ್ಲಿ. ಸೊ ಇನ್ನು ನಾನು ಫ್ರೈಡೇ ಎಕ್ಸಿಟ್ ಪ್ಲ್ಯಾನ್ ಅಲ್ವಾ ಹೇಳಿರೋದು. ಸೊ ಫ್ರೈಡೇ ಇದನ್ನು ಇನ್ಕ್ರೀಸ್ ಕೂಡ ಆಗ್ಬೋದು, ಇಲ್ಲ ಡಿಕ್ರೀಸ್ ಕೂಡ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಅಟ್ ಎನಿ ಕಾಸ್ಟ್ ನಾನು ಪ್ರಾಫಿಟಲ್ಲೇ ಎಕ್ಸಿಟ್ ಆಗ್ತೀನಿ.
ಸೊ ಇದು ನನ್ನ ಡಾಟಾ ಮೆಟ್ರಿಕ್ಸ್ನ ಎಂಟ್ರಿ ತೊಗೊಂಡಿದ್ದು ಲಾಜಿಕ್ಕು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಈ ಸ್ಟಾಕಲ್ಲಿ ನನಗೆ 33% ಗೈನ್ ಆಗಿದೆ. ಸೊ ಒಂದೇ ಒಂದು ಸ್ಟಾಕ್ ನಾನು ಬೈ ಮಾಡಿರೋದು. ನೆಕ್ಸ್ಟ್ ನಾನು ಎಂಟ್ರಿ ತೊಗೊತಾ ಇರೋದು ವೀಡಿಯೋ ಮಾಡೋದಿಲ್ಲ, ಯಾಕಂದರೆ ಸೆಬಿ ಗೈಡ್ಲೈನ್ಸ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಅದಕ್ಕೆ ಎಕ್ಸಿಟ್ ಆಗಬೇಕಾದ್ರೆ ಎಂಟ್ರಿ ಯಾವಾಗ ತೊಗೊಂಡೆ, ಏನು ಲಾಜಿಕಲ್ ತೊಗೊಂಡೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಕ್ಸಿಟ್ ಹೇಳ್ತೀನಿ. ಸೊ ಎಂಟ್ರಿ ವೀಡಿಯೋ ಮಾಡೋದಿಲ್ಲ, ಓನ್ಲಿ ಎಕ್ಸಿಟ್ ವೀಡಿಯೋಸ್ ಮಾತ್ರ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಸು ಇನ್ವೆಸ್ಟ್ಮೆಂಟ್ ಬಗ್ಗೆ ವೀಡಿಯೋಸ್ ಬೇಕಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.